ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ BJP. ನಿನ್ನೆ 23ನೇ ತಾರೀಕು 5ನೇ ತಿಂಗಳು 2024 ಮೈ ರೈಟಿಂಗ್ ವಿಟ್ನೆಸ್ ರೈಟಿಂಗ್ ಕಂಪ್ಲೇಂಟ್ ಒಂದಿತ್ತು NR ಪುರ ಸ್ಟೇಷನಲ್ಲಿ CC339/2022 ಬಟ್ 21ನಲ್ಲಿ ಆಗಿರೋ ಇನ್ಸಿಡೆಂಟ್. NR ಪುರದ ಪೊಲೀಸ್ನವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದರು. ಅದು ನಮ್ಮದು ವಿಟ್ನೆಸ್ ಆಗೋಗಿತ್ತು 3 ತಿಂಗಳ ಹಿಂದೆ. ಜೇಸಿಯಿಂದ ನಾನು ಸರ್ಪುಳಿಯ ಕರ್ಕೊಬಂದು ವಿಟ್ನೆಸ್ ಮಾಡ್ಕೊಂಡಿದ್ರು. ಆ ವಿಟ್ನೆಸ್ಸಲ್ಲಿ ಪೊಲೀಸ್ನವ್ರ ಹೆಸರೆಲ್ಲ ಮೆನ್ಷನ್ ಮಾಡಿದ್ದೀನಿ. ನಿನ್ನೆ ನಮ್ಮ ಮನೆಯಲ್ಲಿ ತಂದೆ ಮತ್ತು ನಮ್ಮ ತಾಯರದು ವಿಟ್ನೆಸ್ ಇತ್ತು. 5:15 ಕರೆದಾರೆ ಕೋರ್ಟ್ ಒಳಗಡೆ ಕರೆದುಬಿಟ್ಟು ಅಡ್ವೊಕೇಟ್ ಆ್ಯಂಡ್ ಜಡ್ಜ್ ಮುಂದೆನೇ ಫ್ರಂಟಲ್ಲಿ ಅವನಿಗೆ ಬುದ್ಧಿಭ್ರಮಣೆ ಆಗಿದೆ, ಹುಚ್ಚ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂತ ಹೇಳಿದ್ರೆ, ಅಡ್ವೊಕೇಟು ಹೇಳ್ತಾನೆ ಅಂತ ಹೇಳಿದ್ರೆ, ಜಡ್ಜು ಎಷ್ಟು ಕರಪ್ಷನ್ ಇದ್ದಾನೆ ಅನ್ನೋದು ಹೇಳ್ತಾರೆ. ಅವನು ಅಲ್ಲೇ ಎನ್ಕೌಂಟ್ರ್ ಮಾಡಿ ಸುಟ್ಟಕ್ಕೆ ಆರ್ಡ್ರ್ ಮಾಡಬೇಕಾಗಿತ್ತು. ಯಾರಿಗೆ? ಮಿಸ್ಟರ್ ಅಡ್ವೊಕೇಟಿಗೆ. ಅಡ್ವೊಕೇಟ್ ಸುಳೆ ಮಗನೇ, ನಿನ್ನ ಹೆಂಡ್ತಿ ಥುಲ್ ಅರ್ಧಾಗ್ತದಾರೆ ಕಣ. ಸೆಕ್ಸ್ ಬ್ರೋಕರ್ಸು ಬಸವರಾಜು, ಸಾಜುನೋ, ಸುಜಯ್ಯೋ, ಸುರೇಶೋ, ನಮ್ಮನ NR ಪುರ ಸುಳೆ ಮಕ್ಕಳು ಅಡ್ವೊಕೇಟು. NR ಪುರ ಸುಳೆ ಮಕ್ಕಳ ರೆಸಲ್ಯೂಷನ್ ಪಾಸ್ ಮಾಡಿದ್ರಲ್ಲ. ನಾನು ಒಬ್ಬನೇ ಹೋಗಿ ಕೋರ್ಟಲ್ಲಿ ಹೊಡೆದಾಡ್ಕೊಬಂದು ಕೇಸ್ ಗೆದ್ದಿರೋದು ಸೆಷನ್ ಕೋರ್ಟಲ್ಲಿ. ನೀನು ನಮ್ಮನ ಸುಳೆ ಮಕ್ಕಳ ಅಡ್ವೊಕೇಟ್, ನಮ್ಮನ ಜಡ್ಜ್ ಕರೆಕ್ಟಾಗಿದ್ದರೆ ನಿನ್ನೆ ಸುಟ್ಟಾಕ್ಬೇಕಾಗಿ ಸುಳೆ ಮಗನೇ ನಿನ್ನನ್ನು. ನಮ್ಮನ ಸುಳೆ ಮಕ್ಕಳ ನಿಮ್ಮ ಹೆಂಡ್ರು ಥುಲ್ ಅರಿತಾಗ್ತಾರಲ್ಲ ಸುಳೆ ಮಕ್ಕಳ. ನಿಮ್ಮ ಹೆಂಡ್ರು ಥುಲ್ಲು ಸೆಕ್ಸ್ ಬ್ರೋಕರ್ಸ್ ಹರಿದಾಗ್ತದಾರೆ ಸುಳೆ ಮಕ್ಕಳ. ನಿಮಗೆ ತಾಕತ್ತಿದ್ರೆ ಅಲ್ಲಿ ಫೈಟ್ ಮಾಡು. ಅಲ್ಲಿ ಬುದ್ಧಿಭ್ರಮಣೆ ಆಗಿದೆ. ನಿಮ್ಮ ಹೆಂಡ್ರಿ ಥುಲ್ ಹರಿದಾಗ್ತಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿ, JDS ಪಾರ್ಟಿ, ಸೆಕ್ಸ್ ಬ್ರೋಕರ್ಸ್ ಇದ್ದಾರಲ್ಲ ಅವ್ರು ಥುಲ್ ಹರಿದಾಗ್ತದಾರೆ. ಹಾಗಾಗಿ ನಿಮಗೆ ಬುದ್ಧಿಭ್ರಮಣೆ ಆಗಿದೆ. ಬುದ್ಧಿಭ್ರಮಣೆ ಆಗಿ ಓಪನ್ ಕೋರ್ಟಲ್ಲಿ ಬಂದು ಬೇರೆಯವರಿಗೆ ಬುದ್ಧಿಭ್ರಮಣೆ ಆಗಿದೆ ಅಂತ ಹೇಳ್ತೀಯ. ನೀನು ಅಮ್ಮನ್ NR ಪುರದಲ್ಲಿ ದಲಿತರು ಕೇಸ್ ಹಾಕ್ಯಾರೆ. ಅಲ್ಲಿ ಆಧಾರ್ ಕಾರ್ಡ್ ಫೇಕ್ ಇಟ್ಟಿದ್ದಾರೆ. ಅದು ಹೆಂಗೆ ಆಧಾರ್ ಕಾರ್ಡ್ ಫೇಕು ಅಂತ ಹೇಳೋ ಸುಳೆ ಮಗನ. NR ಪುರ ಅಸೋಸಿಯೇಷನಿಗೆ ಸವಾಲ್ ಕಣ, ಚಿಕ್ಕಮಗಳೂರು ಅಸೋಸಿಯೇಷನಿಗೆ ಸವಾಲ್ ಕಣ. ಚಿಕ್ಕಮಗಳೂರು ಅಡ್ವೊಕೇಟು, NR ಪುರ ಅಡ್ವೊಕೇಟು ಸುಳೆ ಮಕ್ಕಳು ಅವ್ರ ಹೆಂಡ್ರು ಥುಲ್ ಹರಿದಾಗ್ತದಾರೆ. ನಮ್ಮನ ಸುಳೆ ಮಗನೇ ಹೇಳು, ಆಧಾರ್ ಕಾರ್ಡ್ ಹೆಂಗೆ ಫೇಕ್ ಅಂತ ಹೇಳೋ ಸುಳೆ ಮಗನೇ. ಮಿಸ್ಟರ್ ಕೃಷ್ಣ, JMFC ಚಿಕ್ಕಮಗಳೂರು, ಅಲ್ಲಿ ನನ್ನ PCR ಕೇಸ್ ಇದೆ. ಅಡ್ವೊಕೇಟ್ ಮೇಲೆ ಒಂದು 20 ಜನದ ಅಡ್ವೊಕೇಟ್ ಮೇಲೆ ಕೇಸ್ ಐತೆ. ಅವನಮ್ಮನ ಅಡ್ವೊಕೇಟ್ ಸುಳೆ ಮಕ್ಕಳಿಗೆ ವಾರಂಟ್ ಇಶ್ಯೂ ಮಾಡೋ. ಕೃಷ್ಣ, ನೀನೇ ಗಾಂಡು ಜಡ್ಜು, ಕರಪ್ಷನ್ ಜಡ್ಜು ಸುಳೆ ಮಗನೇ. ನಿನಗೆ ಹೇಳ್ತಾಯಿನಿ, ಅಡ್ವೊಕೇಟಿಗೆ ವಾರಂಟ್ ಇಶ್ಯೂ ಮಾಡು ಸುಳೆ ಮಗನೇ. ತಾರೀಕು ಜಡ್ಜ್ ಆಗಿದೆಯಾ ನೀನು ಅಮ್ಮನ್ ಗಾಂಡು ಸುಳೆ ಮಗನೇ. ಅದು ಹೆಂಗೆ ಕನ್ವಿಕ್ಷನ್ ಕೊಡ್ತೀಯ ನೀನು ಅಮ್ಮನ್? ಕಾನೂನು ವಿರುದ್ಧವಾಗಿ, ಸಂವಿಧಾನ ವಿರುದ್ಧವಾಗಿ ಮಾಡ್ತೀರ ಸುಳೆ ಮಕ್ಕಳ. ಏನು ನ್ಯಾಯಾಲಯ ಅಂತ ಹೇಳಿದ್ರೆ ದಂಧೆ ಅಡ್ಡ ಅನ್ಕೊಂಡಿದ್ದೀರಲ್ಲ ಸುಳೆ ಮಕ್ಕಳ. ಕೃಷ್ಣ, ಏನು ಕ್ರಾಂತಿ ದರಿದ್ರ ಸುಳೆ ಮಕ್ಕಳು ಲಂಚ ಕೊಟ್ಬಿಟ್ಟು ಬಂದು ಕೂತ್ಕೊಂಡಿದ್ದೀರಲ್ಲ ಕೋರ್ಟ್ ಒಳಗಡೆ. ನಮ್ಮನ್ ಗಾಂಡು ಸುಳೆ ಮಕ್ಕಳ ಅಡ್ವೊಕೇಟ್ ಗಾಂಡು ಸುಳೆ ಮಕ್ಕಳು ಇದ್ದಾರೆ. ನಮ್ಮನ್ ಅಲ್ಲೇ ಸುಟ್ಟಕ್ಕೆ ಆರ್ಡ್ರ್ ಮಾಡ್ಬೇಕಾಯ್ತು ಸುಳೆ ಮಗನೇ ನೀನು. ನಮ್ಮನ್ ಗಾಂಡು ಸುಳೆ ಮಕ್ಕಳ ನ್ಯಾಯಾಲಯನೇ ದಂಧೆ ಅಡ್ಡ ಮಾಡ್ಕೊಂಡಿದ್ದೀರ ಸುಳೆ ಮಕ್ಕಳ. ಅವನ ಅಡ್ವೊಕೇಟ್ ಹೆಂಡ್ರು ತುಲ್ಲರಿದಾಗ್ತಾರೆ ಸುಳೆ ಮಕ್ಕಳು. ಅದಕ್ಕೆ ಬುದ್ಧಿಭ್ರಮಣೆ ಆಗಿದೆ ಸುಳೆ ಮಕ್ಕಳಿಗೆ. ಕರೆಕ್ಟಾಗಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಬರೋಲ್ಲ. ನನ್ನನ್ನು ನೋಡಿ ವಿಡಿಯೋ ಐತೆ ನೋಡಿ ಕಲೀರೋ ಸುಳೆ ಮಕ್ಕಳ. ನೋಡಿ ಕಲೀರಿ ಸುಳೆ ಮಕ್ಕಳ. ನಿಮಗೆ ಕಾನೂನು ಅಂತೂ ಗೊತ್ತಿಲ್ಲ. ಹೆಂಗೋ ಯಾರ್ದು ಎಕ್ಸಾಮ್ ಸೀಟ್ ಗೋಲ್ಮಾಲ್ ಮಾಡ್ಕೊಂಡು ಕಪ್ ಕೋಟ್ ಹಾಕೊಂಡು ಬ್ಲಾಕ್ ಫಂಗಲ್ಸ್ ಆಗಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರ ನ್ಯಾಯಾಲಯದಲ್ಲಿ ಸುಳೆ ಮಕ್ಕಳ. NR ಪುರದ ಗಾಂಡು ಸುಳೆ ಮಕ್ಕಳು, NR ಪುರದ ಪೊಲೀಸ್ನವರು, NR ಪುರದ ಅಡ್ವೊಕೇಟು, NR ಪುರದ ಜಡ್ಜು ಸುಳೆ ಮಕ್ಕಳ. ದೇಶನೇ ಹಾಳು ಮಾಡ್ತಾ ಇರೋ ಸುಳೆ ಮಕ್ಕಳ ನೀವು ಕಾಂಗ್ರೆಸ್ ಪಾರ್ಟಿಯವರು. ಇನ್ನು ಎಷ್ಟು ಜನ ಅಮಾಯಕರಿಗೆ ಅನ್ಯಾಯ ಮಾಡ್ತಾರೆ ನೋಡಿ. ಜನಕ್ಕೆ ಹೇಳ್ತಾಯಿನಿ, ಏನಾರು ಕೇಸ್ ಆದರೆ ನಿಮಗೇನಾದ್ರು ಬೇಲ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋಂಗಿದ್ರೆ ಬರೀ 20 ರೂಪಾಯಿ ಖರ್ಚಾಗೋದಷ್ಟೇ. ಇನ್ನೊಂದು ಆರ್ಗ್ಯುಮೆಂಟ್ ಮಾಡೋಕೆ ಒಂದು 500 ರೂಪಾಯಿ. ಈ ಸುಳೆ ಮಕ್ಕಳು ಅಡ್ವೊಕೇಟಿಗೆ 500 ರೂಪಾಯಿ ಕೊಡಬೇಕಷ್ಟೇ. 10,000, 20,000, ಲಕ್ಷಗಟ್ಟಲೆ ದುಡ್ಡು ಎಸೆತು ಇಸ್ಕೊಂತಿದ್ದಾರೆ. ಅದು ಜಡ್ಜಸ್ಸಿಗೆ ದುಡ್ಡು ಕೊಡೋಕ್ಕೆ. ಜಡ್ಜಸ್ಸಿಗೂ ಇವರಿಗೂ ಮಧ್ಯದಲ್ಲಿ ಒಂದು ಸೆಕ್ಸ್ ಬ್ರೋಕರ್ ಟೀಮ್ ಇದೆ. ಕಾಂಗ್ರೆಸ್ಸು JDS ಪಾರ್ಟಿದೊಂದು ಸೆಕ್ಸ್ ಬ್ರೋಕರ್ಸ್ ಇದ್ದಾರೆ. ಅವ್ರಿಗೆ ಕೊಟ್ಟರೆ ಅಲ್ಲಿ ಬೇಲಲ್ಲೋ, ಇಲ್ಲಾಂದ್ರೆ ಅಲ್ಲಿ ಸೆಕ್ಸ್ ವೀಡಿಯೋಗಳು ಆಚೆ ಬರ್ತಾವಲ್ಲ. ಹಾಗಾಗಿ ನಿಮಗೆ ಬೇಲ್ ಅಪ್ಲಿಕೇಶನಿಗೆ ಖರ್ಚಾಗೋ ದುಡ್ಡೇ 20 ರೂಪಾಯಿ ಅಪ್ಲಿಕೇಶನು ಆ್ಯಂಡ್ ಒಂದು 500 ರೂಪಾಯಿ ಆರ್ಗ್ಯುಮೆಂಟು. ಸುಳೆ ಮಕ್ಳಿಗೆ ಅಡ್ವೊಕೇಟಿಗೆ ಭಿಕ್ಷೆ ಅಂತ ಹಾಕ್ಬಿಡ್ರಿ. ಅವನಮ್ಮನ್ 1,000 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ಆರ್ಗ್ಯುಮೆಂಟಿಗೆ ಏನೂ ಇಲ್ಲ. ಮತ್ತು ನಿಮ್ಮ ಕೇಸ್ ಆಯಿತಾ? ನಿಮಗೆ ಅಡ್ವೊಕೇಟ್ ಹಂಗೂ ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಡ್ವೊಕೇಟ್ ತಗೊಳ್ಳಿ, ಫ್ರೀ ಅಡ್ವೊಕೇಟ್. ಆ ಸುಳೆ ಮಕ್ಕಳಿಗೆ ದುಡ್ಡೆಲ್ಲ ಜಾಸ್ತಿ ಮಾಡಿಸ್ಕೊಟ್ಟಿದ್ದೆ ನಾನು. ಜಡ್ಜಸ್ದು ಸ್ಯಾಲ್ರಿ ಜಾಸ್ತಿ ಮಾಡಿಸಿದ್ದು ನಾನೇ, ಅಡ್ವೊಕೇಟ್ದು ಸ್ಯಾಲ್ರಿ ಜಾಸ್ತಿ ಮಾಡಿಸಿದ್ದು ನಾನೇ, ಪ್ಯಾನಲ್ ಅಡ್ವೊಕೇಟ್ದು ಆ್ಯಂಡ್ ಪ್ಯಾನಲ್ ಅಂದರೆ ಗೌರ್ಮೆಂಟ್ ಅಡ್ವೊಕೇಟ್ ಆ್ಯಂಡ್ ಪೊಲೀಸ್ನವ್ರ ಸ್ಯಾಲ್ರಿ ಜಾಸ್ತಿ ಮಾಡಿಸಿದ್ದು ನಾನೇ. ಯಾವನಲ್ಲ, ಯಾವ ಔರತ್ಕರ ವರದಿನಲ್ಲ, ಚೇತನ್ ಗೌಡ್ರು ವರದಿ. ಸುಳೆ ಮಗ ನನಗೆ ಹೇಳ್ತಾನೆ ಬುದ್ಧಿಭ್ರಮಣೆ ಅಂತ ಹೇಳ್ಬಿಟ್ಟು. ನಮ್ಮನ ಗಾಂಡು ಸುಳೆ ಮಗ ಅದು ಓಪನ್ ಕೋರ್ಟಲ್ಲಿ ಹೇಳ್ತಾನೆ, ನೀನು ನಮ್ಮನ ಗಾಂಡು ಸುಳೆ ಮಗನೇ ಜಡ್ಜು. ನಮ್ಮನ 50,000 ಇತ್ತು ಸ್ಯಾಲ್ರಿ, ನಿನಗೆ ಜಾಸ್ತಿ ಮಾಡಿಸಿದ ಸ್ಯಾಲ್ರಿ ನಾನೇ.
ನಾನು ಕಣ ಇಂಡಿಯನ್ ಜಡ್ಜಸ್ ಸ್ಯಾಲ್ರಿ ಸಹ ಜಾಸ್ತಿ ಮಾಡಿಸಿರೋದು. ಕರಪ್ಷನ್ನ ಎಗನೆಸ್ಟು ಕರಪ್ಷನ್ ತೆಗ್ದಾಕ್ರಿ. ಬೆಳಿಗ್ಗೆ 9 ಗಂಟೆ ಬಂದು ಕೂತ್ಕೊಂಡು ಸಂಜೆ 6 ಗಂಟೆ ತನಕ ಕೇಸೆಲ್ಲ ಮುಗಿಸಿ ಅಂತ ತೆಗ್ದಿರೋದು. ಕೇಸು ಡಿಲೇ ಮಾಡೋದು ಯಾಕೆ ಗೊತ್ತಾ? ಅಡ್ವೊಕೇಟ್ಗಳಿಗೆ ಹೋದಂಗೂ ನಿಮಗೆ ಒಂದು 1,000 2,000 ದುಡ್ಡು ಇಸ್ಕೊಂತಾರಲ್ಲ, ಅದಕ್ಕೆ. ಅಡ್ವೊಕೇಟ್ ಸುಳ ಮಕ್ಕಳು ಯಾಕೆ ಕೇಸ್ ಮುಗಿಸಲ್ಲ ನಿಮ್ದೆಲ್ಲ ಬೇಗ? ಮುಗಿಸಿ ಅಂತ ಕೂತ್ಕೊಳ್ರಿ. ಅಡ್ವೊಕೇಟ್ ಸುಳ ಮಕ್ಕಳು ಮುಗಿಸ್ಬೇಕು ನಮ್ಮನ್ನು. ಯಾಕೆ ನಿಮಗೆ ಮುಗ್ಸಕ್ಕಲ್ಲ? ಗಂಡು ಸುಳ ಮಕ್ಕಳ ನಮ್ಮನ್ನು ಗಾಂಡು ಸುಳ ಮಕ್ಕಳ ಅಡ್ವೊಕೇಟ್. ನಮ್ಮನ್ನು ಗಾಂಡು ಸುಳ ಮಕ್ಕಳು ಚಪ್ಪರ್ ಸುಳ ಮಕ್ಕಳು 90% ಸೇರ್ಕೊಂಡ್ಬಿಟ್ಟಾರೆ ಅಡ್ವೊಕೇಟ್ಗಳು. ನಮ್ಮನ್ನು ಗಾಂಡು ಸುಳ ಮಕ್ಕಳು ಕರ್ನಾಟಕದಲ್ಲಿ. ಅಲ್ಲಿ ಬೆಂಗಳೂರಲ್ಲೂ ಹಂಗೆ ತೊಟ್ಟಿಗೆ ಹೆಂಗೈತೆ, ಎಲ್ಲ ಕಡೆ ತೊಟ್ಟಿಗೆ ಹೆಂಗೈತೆ ಸುಳ ಮಕ್ಕಳಿಗೆ. ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರು ಸುಳ ಮಕ್ಕಳ ನಮ್ಮನ್ನು ಅಡ್ವೊಕೇಟ್. ನಮ್ಮನ್ನು ಗಾಂಡು ಸುಳ ಮಗನೇ. ಸುಳ್ಕೆ ಸಾಕ್ಸೋದು ಇವರೇ ಸುಳೆ ಮಕ್ಕಳು. ಸುಳ್ಕೆ ಸಾಕ್ಸೋದು ಇವರೇ ಸುಳೆ ಮಕ್ಕಳು. ನಿಜವಾದ ಆರೋಪಿಗಳನ್ನು ಬಚಾವ್ ಮಾಡ್ತಾರೆ. ನಿಜವಾದ ನಿರಪರಾಧಿಗಳಿಗೆ ಜೈಲಿಗೆ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ ಅಲ್ಲಿ ಇಸ್ಕೊಂಡು. ಕಾಂಗ್ರೆಸ್ ಪಾರ್ಟಿಯವರಿಗೆ JDS ಪಾರ್ಟಿಯವರಿಗೆ ನಮ್ಮನ್ನು ಕೋರ್ಟಲ್ಲಿ VIP ಟ್ರೀಟ್ಮೆಂಟು. ಸುಳೆ ಮಕ್ಕಳ ನಮ್ಮನ್ನು ಗಾಂಡು ಸುಳೆ ಮಕ್ಕಳ. ಏನು ಅಲ್ಕ ಕೆಲಸ ಮಾಡ್ತಾಯಿರೋ ಸುಳೆ ಮಕ್ಕಳ ನೀವು. ನಮ್ಮನ್ನು 3rd ಕ್ಲಾಸ್ ಸುಳೆ ಮಕ್ಕಳು. ಇವ್ರು BJP ಯಾರು ಅಡ್ವೊಕೇಟ್ ಇಲ್ಲ ನಮ್ಮಲ್ಲಿ. ಗಂಡಸರು ಅಡ್ವೊಕೇಟು ಕರ್ನಾಟಕದಲ್ಲಿ ಇಲ್ಲ. ನಮ್ಮನ್ನು BJPಯರು ಗಾಂಡು ಸುಳೆ ಮಕ್ಕಳು ಅಂತ BJP ಅಂತ ಬಟ್ಟೆ ಹಾಕೊಂಡು ಬರ್ತಾರಲ್ಲ, ಅವರೆಲ್ಲ ಕಾಂಗ್ರೆಸ್ ಪಾರ್ಟಿ JDS ಪಾರ್ಟಿ ಗಾಂಡು ಸುಳೆ ಮಕ್ಕಳು. BJP ಅಡ್ವೊಕೇಟ್ ಇಲ್ಲ. ನಮ್ಮನ್ನು ಅವರು ಕಾಂಗ್ರೆಸ್ ಪಾರ್ಟಿ ಇರೋದ್ರಲ್ಲ ಅಡ್ವೊಕೇಟ್ ಸುಳೆ ಮಕ್ಕಳು, ಅವರೇ ಬರ್ತಾ ಇರೋದು ನಮ್ಮನ್ನು ಗಾಂಡು ಸುಳೆ ಮಕ್ಕಳು. ನಮ್ಮನ್ನು ಇಲ್ಲಿ BJP ಇಲ್ದವ್ರಿಗೆ ಗಂಡಸ್ತಾನ ಇಲ್ಲಲ್ಲ, ಮುಕ್ಳಿ ತೋರಿಸ್ಕೊಂಡು ಓಡಾಡ್ತಾರಲ್ಲ ಗಾಂಡು ಸುಳೆ ಮಕ್ಕಳು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರೆ ನೀನು ಅಡ್ವೊಕೇಟ್ ಆಗಿರು, ನೀನು ಜಡ್ಜ್ ಆಗಿರು ಸುಳೆ ಮಗನೇ, ನೀನು ಅಡ್ವೊಕೇಟ್ ಆಗಿರು ಸುಳೆ ಮಗನೇ, ನೀನು ಕಾಂಗ್ರೆಸ್ ಪಾರ್ಟಿ ಪೊಲೀಸ್ ಆಗಿರು ಸುಳೆ ಮಗನೇ, ಬಿಡಲ್ಲ ನಿನ್ನ ನಮ್ಮನ್ನು. ನಿಮ್ಮ ಹೆಂಡ್ರಿ ಕೇಯ್ತವ್ರೆ ಸುಳೆ ಮಕ್ಕಳ, ತುಲ್ ಅರ್ಧಾಗ್ತಾವ್ರೆ. ಎಲ್ಲ ವೀಡಿಯೋಗಳು ಜನರ ಮುಂದೆ ಬಿಡ್ತೀವಿ. ಶ್ರೀ ಚೇತನ್ ಗೌಡರು ನೆಕ್ಸ್ಟ್ ಮಂತ್ ಆಫ್ಟರ್ 4th ನೆಕ್ಸ್ಟ್ ಮಂತ್ ಲಾ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಆದಮೇಲೆ ಎಲ್ಲ ವೀಡಿಯೋಗಳು ಜನರ ಮುಂದೆ ಇಟ್ಟು ಜಡ್ಜಸ್ಸನ್ನು ಜನರ ಮುಂದೆ ಕೂರಿಸಿ ಸುಳೆ ಮಕ್ಕಳ ನಿಮ್ಮನ್ನು ಎಡಮುರಿ ಕಟ್ತೀವಿ. ಕಾಂಗ್ರೆಸ್ ಪಾರ್ಟಿ ಪಿಂಪ್ ಸೆಕ್ಸ್ ಬ್ರೋಕರ್, JDS ಪಾರ್ಟಿ ಪಿಂಪ್ ಸೆಕ್ಸ್ ಬ್ರೋಕರ್ ಇದಿರಲ್ಲ, ಕಾರ್ಯಾಂಗ ನ್ಯಾಯಾಂಗ ಶಾಸಕನ ಹಾಳು ಮಾಡ್ತಾ ಇರಲ್ಲ. ಹೆಡ್ಮುರಿ ಕಟ್ಟೋದು ಹೆಂಗೆ ಅಂತ ನಮ್ಗೆ ಗೊತ್ತೈತೆ. ಅದು CC 339 ಅದೆಲ್ಲ ವೀಡಿಯೋ ಎಲ್ಲ ರೆಕಾರ್ಡ್ ಆಗಿದೆ. ಅದು ಕನ್ವಿಕ್ಷನ್ ಪೊಲೀಸ್ನವರಿಗೂ ಆಗುತ್ತೆ, ಅಡ್ವೊಕೇಟ್ಗಳಿಗೂ ಆಗುತ್ತೆ. ಅವನು ಎಲ್ಬೋರ್ಡ್ ಜಡ್ಜ್ ಇದ್ದಾನೆ. ಅವನು ಅಲ್ಲಿ ಕೂತನಲ್ಲ, ಅವನು ಬಾಯ್ಬೇಡ್ಕ ಕ್ರಾಂತಿ, ಅವನು ಎಲ್ಬೋರ್ಡ್ ನನ್ನ ಮಗ ಇದ್ದಾನೆ. ಅವ್ನು ಏನು ಮಾಡ್ತಾನೆ ನೋಡೋಣ. ನೆಕ್ಸ್ಟ್ ಅವನಿಗೂ ಸೇರಿಸಿ ಅವನು ಅಡ್ವೊಕೇಟ್ನ ಸೇರಿಸಿ ಅಡ್ವೈಸ್ ಮಾಡಿಸ್ತೀವಿ. ನಮ್ಗೆ ಗೊತ್ತೈತೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು. ಜನರ ಮುಂದೆ ಎಲ್ಲ ಲೈವ್ ಆಗುತ್ತೆ. ಕೋರ್ಟ್ ಇರೋದು ಜನರ ಮುಂದೆ ಲೈವ್ ಕೊಡಲಿಕ್ಕೆ. ನಮ್ಮನ್ನು ಇವ್ರಿಗೆ ಬೇಕಾದಕ್ಕೆ ಹೇಸಲ್ಲ ತಕ್ಷಣಕ್ಕಲ್ಲ. ಮೈ ಕಂಟ್ರಿ ಆಲ್ ಮೈ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಮೈ ಕಂಟ್ರಿ ಆಲ್ ಪಬ್ಲಿಕ್ ಕೋರ್ಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಪಬ್ಲಿಕ್ಕಿಗೆ, ಮೈ ಟೀಮ್ ಪಬ್ಲಿಕ್ಕಿಗೆ ಸಲಾಂ.